ಓಂ ನಮಃ ಶಿವಾಯ. ಮೇಷರಾಶಿಯ ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರಗಳು. ಮಾರ್ಚ್ 26ರಿಂದ 31ರ ಈ ವಿಶೇಷ ಕಾಲಘಟ್ಟದಲ್ಲಿ ನಿಮ್ಮ ಬದುಕಿಗೆ ಸಂಬಂಧಿಸಿದ ಅತ್ಯಂತ ನಿಗೂಢವಾದ ಸತ್ಯವೊಂದನ್ನು ನಾನಿಂದು ಅನಾವರಣಗೊಳಿಸಲಿದ್ದೇನೆ. ನೀವು ಕಳೆದ ಅನೇಕ ವರ್ಷಗಳಿಂದ ಯಾವುದೋ ಒಂದು ಶುಭಗಳಿಗೆಗಾಗಿ, ದೈವಿಕ ಕೃಪೆಗಾಗಿ ಕಾತರದಿಂದ ಕಾಯುತ್ತಿದ್ದೀರೋ, ಆ ಸಮಯವು ಈಗ ನಿಮ್ಮ ಹೊಸ್ತಿಲಿಗೆ ಬಂದು ನಿಂತಿದೆ. ನೀವು ಪ್ರಸ್ತುತ ಎಷ್ಟೇ ಜವಾಬ್ದಾರಿಗಳಲ್ಲಿ ಅಥವಾ ಕೆಲಸಗಳಲ್ಲಿ ಮುಳುಗಿದ್ದರೂ ಸಹ ಸ್ವಲ್ಪ ಸಮಯ ಅವುಗಳನ್ನು ಬದಿಗಿಟ್ಟು ಈ ವಿಶ್ಲೇಷಣೆಯನ್ನು ಪೂರ್ಣವಾಗಿ ಆಲಿಸಿ. ಏಕೆಂದರೆ ಮುಂಬರುವ ಕೇವಲ 24 ಗಂಟೆಗಳ ಅವಧಿಯು ನಿಮ್ಮ ಜೀವನದ ದಿಕ್ಕನ್ನೇ ಅನಿರೀಕ್ಷಿತವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ಮೇಷರಾಶಿಯವರಿಗೆ ಈ 24 ಗಂಟೆಗಳಲ್ಲಿ ಸಿಗಲಿರುವ ಆ ಮಹತ್ವದ ಶುಭ ಸಮಾಚಾರ ಯಾವುದು? ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಆಗಮಿಸುತ್ತಿದ್ದಾಳೆ ಎಂದು ನಾನು ಇಷ್ಟು ಖಚಿತವಾಗಿ ಏಕೆ ಹೇಳುತ್ತಿದ್ದೇನೆ ಎಂಬುದನ್ನು ಎಳೆಯಾಗಿ ವಿವರಿಸುತ್ತೇನೆ. ವಿಷಯದ ಆಳಕ್ಕೆ ಹೋಗುವ ಮುನ್ನ ಈ ಮಾಹಿತಿಯನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಮಂಗಳವಾಗಲಿ ಎಂದು ಹಾರೈಸಿ. ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಒತ್ತಿರಿ. ಇದರಿಂದ ನಿಮ್ಮ ರಾಶಿಯ ಮುಂದಿನ ಎಲ್ಲ ಆಸಕ್ತಿದಾಯಕ ಅಪ್ಡೇಟ್ಗಳು ನಿಮಗೆ ತಕ್ಷಣ ತಲುಪುತ್ತವೆ. ಮಿತ್ರರೇ, ಮೇಷರಾಶಿಯವರು ಹುಟ್ಟಿನಿಂದಲೇ ಕಠಿಣ ಪರಿಶ್ರಮಕ್ಕೆ ಹೆಸರಾದವರು. ಆದರೆ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಕಳೆದ 5-6 ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಸಂಘರ್ಷ ಅಷ್ಟಿಷ್ಟಲ್ಲ. ಪ್ರತಿ ಮುಂಜಾನೆ ಒಂದು ಹೊಸ ಭರವಸೆಯೊಂದಿಗೆ ನೀವು ಕಣ್ಣು ಬಿಡುತ್ತೀರಿ. ಆದರೆ ಸೂರ್ಯ ಮುಳುಗುವ ಹೊತ್ತಿಗೆ ಯಾವುದೋ ಒಂದು ಹೊಸ ಸಮಸ್ಯೆ ನಿಮ್ಮ ಎದುರು ಬಂದು ನಿಂತಿರುತ್ತದೆ. ನಿಮ್ಮ ಮಕ್ಕಳ ಸುಖಕ್ಕಾಗಿ, ನಿಮ್ಮ ಹೆತ್ತವರ ಹಳೆಯ ಕನಸುಗಳನ್ನು ನನಸು ಮಾಡಲು ನೀವು ಹಗಲಿರುಳು ಸತತವಾಗಿ ದುಡಿಯುತ್ತಿದ್ದೀರಿ. ಆದರೆ ದುರದೃಷ್ಟವಶಾತ್ ನೀವು ಎಷ್ಟೇ ಶ್ರಮಪಟ್ಟರೂ ಯಶಸ್ಸು ಎಂಬುದು ನಿಮಗೆ ಎಟುಕದ ದ್ರಾಕ್ಷಿಯಂತೆಯೇ ಉಳಿದು ಬಂದಿದೆ. ಆದರೆ ಈಗ ಕೇಳಿ, ರಾಹುವಿನ ಸಂಚಾರದಿಂದಾಗಿ ನಿಮ್ಮ ಜಾತಕದಲ್ಲಿ ಒಂದು ವಿಸ್ಮಯಕಾರಿ ಬದಲಾವಣೆ ಘಟಿಸುತ್ತಿದೆ. ರಾಹು ಕೊಡಲು ಆರಂಭಿಸಿದರೆ ಅಪರಿಮಿತವಾಗಿ ನೀಡುತ್ತಾನೆ. ಸದ್ಯ ಮಹಾಲಕ್ಷ್ಮೀ ದೇವಿಯು ನಿಮ್ಮ ಮನೆಯ ಬಾಗಿಲಲ್ಲಿ ಅನುಗ್ರಹ ನೀಡಲು ಸಿದ್ಧಳಾಗಿ ನಿಂತಿದ್ದಾಳೆ. ಹಲವು ವಸಂತಗಳಿಂದ ನೀವು ಕಾಯುತ್ತಿದ್ದ ಆ ಅಪರೂಪದ ಕ್ಷಣವು ಈಗ ನಿಮ್ಮ ಬಾಗಿಲು ತಟ್ಟುತ್ತಿದೆ. ಆದರೆ ಇಲ್ಲಿ ಒಂದು ಗಂಭೀರವಾದ ಎಚ್ಚರಿಕೆಯಿದೆ. ಈ ನಿರ್ಣಾಯಕ ಸಮಯದಲ್ಲಿ ನೀವು ಒಂದು ಸಣ್ಣ ತಪ್ಪು ಎಸಗಿದರೂ ಸಹ ನಿಮ್ಮತ್ತ ಹರಿದು ಬರುತ್ತಿರುವ ಅದೃಷ್ಟವು ಮತ್ತೆ ಮರಳಿ ಹೋಗುವ ಅಪಾಯವಿದೆ. ಅಪ್ಪಿತಪ್ಪಿಯೂ ನೀವು ಮಾಡಬಾರದ ಆ ತಪ್ಪು ಯಾವುದು? ನಿಮ್ಮ ಬೆಳವಣಿಗೆಯನ್ನು ಸಹಿಸದ ಶತ್ರುಗಳು ನಿಮಗಾಗಿ ಹೆಣೆಯುತ್ತಿರುವ ಸಂಚುಗಳೇನು? ಈ ಎಲ್ಲಾ ರಹಸ್ಯಗಳನ್ನು ನೀವು ಅತ್ಯಂತ ಗೌಪ್ಯವಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಈ ವಿಶ್ಲೇಷಣೆಯನ್ನು ಅರ್ಧಕ್ಕೆ ಬಿಡದೆ ಕೊನೆಯವರೆಗೂ ಗಮನಿಸಿ. ಮೇಷರಾಶಿಯವರೇ, ನಾನೀಗ ಬಹಿರಂಗಪಡಿಸುತ್ತಿರುವ ಸತ್ಯಗಳು ನಿಮ್ಮನ್ನು ಬೆರಗುಗೊಳಿಸಲಿವೆ. ನಿಮ್ಮ ಬದುಕಿನಲ್ಲಿ ಈ ಹಿಂದೆ ಎಂದೂ ಕೇಳದ ಅಥವಾ ನಿರೀಕ್ಷಿಸದ ಒಂದು ಅದ್ಭುತ ಸುದ್ದಿಯನ್ನು ನೀವು ಪಡೆಯಲಿದ್ದೀರಿ. ಇದು ಕೇವಲ ಸಾಮಾನ್ಯ ವಿಚಾರವಲ್ಲ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನ ಪಥವನ್ನೇ ಬದಲಿಸಬಲ್ಲ ದೈವಿಕ ವರಪ್ರಸಾದವಾಗಿದೆ. ಹಲವು ದಶಕಗಳ ನಂತರ ನಿಮ್ಮ ಕುಂಡಲಿಯಲ್ಲಿ ಒಂದು ಅಪರೂಪದ ಗ್ರಹಗಳ ಜೋಡಣೆ ಸಂಭವಿಸುತ್ತಿದೆ. ರಾಹು ಮತ್ತು ಕೇತುಗಳು ಈಗ ನಿಮಗೆ ಅತ್ಯಂತ ಪೂರಕವಾದ ಸ್ಥಾನಗಳಿಗೆ ತಲುಪಿದ್ದಾರೆ. ಇದರ ಪ್ರಭಾವದಿಂದಾಗಿ ವರ್ಷಗಳಿಂದ ನಿಮ್ಮನ್ನು ಪೀಡಿಸುತ್ತಿದ್ದ ಆರ್ಥಿಕ ಮುಗ್ಗಟ್ಟುಗಳು ಮತ್ತು ಮಾನಸಿಕ ಕಿರಿಕಿರಿಗಳು ಕ್ಷಣಾರ್ಧದಲ್ಲಿ ಮಾಯವಾಗಲಿವೆ. ಆದರೆ ಇಲ್ಲಿ ಒಂದು ಸೂಕ್ಷ್ಮ ವಿಷಯವನ್ನು ನೀವು ಗಮನಿಸಬೇಕು. ರಾಹು ಕೇತುಗಳು ಅನುಕೂಲವಾಗಿದ್ದರೂ ಶನಿದೇವರ ಪ್ರಭಾವವು ಇನ್ನೂ ಸಂಪೂರ್ಣವಾಗಿ ಸ್ಥಿರಗೊಂಡಿಲ್ಲ. ಇದೇ ಕಾರಣಕ್ಕೆ ಮುಂದಿನ 24 ಗಂಟೆಗಳಲ್ಲಿ ನೀವು 3 ದೊಡ್ಡ ತಪ್ಪುಗಳನ್ನು ಮಾಡದಂತೆ ಎಚ್ಚರಿಕೆ ವಹಿಸಬೇಕು. ನೀವು ಒಂದು ಕ್ಷಣ ಅಜಾಗೃತರಾದರೂ ಸಹ ನಿಮ್ಮ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ದೊಡ್ಡ ಸಂಕಷ್ಟವಾಗಿ ಪರಿವರ್ತನೆಯಾಗಬಹುದು. ಈ 24 ಗಂಟೆಗಳು ಒಬ್ಬ ಸಾಮಾನ್ಯ ಮನುಷ್ಯನನ್ನು ಅಸಾಧಾರಣ ಯಶಸ್ಸಿನತ್ತ ಕೊಂಡೊಯ್ಯುವ ಬಂಗಾರದಂತಹ ಅವಕಾಶವಾಗಿದೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸುಸಮಯವಿದು. ಮಿತ್ರರೇ, ಇಷ್ಟು ವರ್ಷಗಳಿಂದ ನೀವು ಏನನ್ನು ಪಡೆಯಲು ಹಂಬಲಿಸಿದ್ದೀರೋ, ಎಷ್ಟೇ ಪ್ರಯತ್ನಿಸಿದರೂ ಕೈಗೆ ಸಿಗದ ಯಶಸ್ಸು ಈಗ ತಾನಾಗಿಯೇ ನಿಮ್ಮತ್ತ ಧಾವಿಸಿ ಬರುತ್ತಿದೆ. ನಮಗೆ ಲಭ್ಯವಾಗುತ್ತಿರುವ ದೈವಿಕ ಸಂಕೇತಗಳ ಪ್ರಕಾರ ಮೇಷರಾಶಿಯವರ ಜೀವನದ ಈ ಮಹತ್ತರ ಬದಲಾವಣೆಯನ್ನು ಕಂಡಾಗ ನಿಮ್ಮ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯುವುದು ಖಂಡಿತ. ಆದರೆ ನೀವು ಭಯಪಡುವ ಅಗತ್ಯವಿಲ್ಲ. ಏಕೆಂದರೆ ಈ ಬದಲಾವಣೆ ನಿಮ್ಮ ಕಣ್ಣೀರನ್ನು ಒರೆಸಲು ಮತ್ತು ನಿಮ್ಮ ಸಂಕಷ್ಟಗಳಿಗೆ ಮಂಗಳ ಹಾಡಲು ಬರುತ್ತಿದೆ. ಕಳೆದ 5 ವರ್ಷಗಳಲ್ಲಿ ನೀವು ಅನುಭವಿಸಿದ ನರಕ ಸದೃಶ ಯಾತನೆಗಳು ಈಗ ಕೊನೆಗೊಳ್ಳುವ ಕಾಲ ಹತ್ತಿರ ಬಂದಿದೆ.
ನೀವು ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರಿಗೂ ದೇವರು ಈಗ ನ್ಯಾಯ ಒದಗಿಸಲಿದ್ದಾನೆ. ಅರ್ಧಕ್ಕೆ ನಿಂತಿದ್ದ ಕೆಲಸಗಳು ಪುನರಾರಂಭಗೊಳ್ಳುತ್ತವೆ. ಅಪೂರ್ಣವಾಗಿದ್ದ ನಿಮ್ಮ ಕನಸುಗಳು ಈಗ ನನಸಾಗುವ ಹಾದಿಯಲ್ಲಿವೆ. ಇವು ಕೇವಲ ಬಾಯಿ ಮಾತಿನ ಆಶ್ವಾಸನೆಯಲ್ಲ, ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತಿದೆ ಎಂಬ ಕಟು ಸತ್ಯ. ಯಾವುದೇ ವ್ಯತಿರಿಕ್ತ ಶಕ್ತಿ ಅಥವಾ ನಕಾರಾತ್ಮಕ ಪ್ರಭಾವಗಳು ಇನ್ನು ಮುಂದೆ ನಿಮ್ಮ ಯಶಸ್ಸನ್ನು ತಡೆಯಲು ಸಾಧ್ಯವಿಲ್ಲ. ನೀವೀಗ ಒಂದು ಸುದೀರ್ಘವಾದ ವಿಜಯ ಯಾತ್ರೆಗೆ ಸಿದ್ಧರಾಗಬೇಕು. ಮೇಷರಾಶಿಯವರೇ, ಈಗ ನಿಮಗೆ ಒದಗಿ ಬರುತ್ತಿರುವ ಸಮಯವು ಸಾಕ್ಷಾತ್ ಈಶ್ವರನ ಆಶೀರ್ವಾದವಂತೆ. ಇದನ್ನು ನೀವು ಜಾಣ್ಮೆಯಿಂದ ಬಳಸಿಕೊಂಡರೆ ನಿಮ್ಮ ಜೀವನವೇ ಧನ್ಯವಾಗುತ್ತದೆ. ವಿಷಯದ ಮುಂದಿನ ಭಾಗಕ್ಕೆ ಹೋಗುವ ಮುನ್ನ ಆ ದೈವಿಕ ಶಕ್ತಿಯನ್ನು ನಂಬುವ ಭಕ್ತರಿಗೆ ನನ್ನೊಂದು ಸಣ್ಣ ಮನವಿ. ಈ ಮಾಹಿತಿಯನ್ನು ಈಗಲೇ ಲೈಕ್ ಮಾಡಿ. ಅಲ್ಲದೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಯಿಂದ ಜೈ ಮಾ ದುರ್ಗಾ ಅಥವಾ ಜೈ ಭವಾನಿ ಎಂದು 3 ಬಾರಿ ಬರೆಯಿರಿ. ನೀವು ಮಾಡುವ ಈ ಸಣ್ಣ ಭಕ್ತಿಯ ಕಾರ್ಯವು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ಹೊಡೆದೋಡಿಸಲು ಮತ್ತು ನಿಮ್ಮ ಕಷ್ಟಗಳನ್ನು ಹಗುರ ಮಾಡಲು ಸಹಾಯ ಮಾಡುತ್ತದೆ. ಮುಂದಿನ 24 ಗಂಟೆಗಳಲ್ಲಿ ಘಟಿಸುವ ಪ್ರತಿಯೊಂದು ವಿಚಾರವೂ ಅತ್ಯಂತ ನಿಖರವಾಗಿರಲಿದೆ. ದೈವಿಕ ಶಕ್ತಿಯು ನಿಮ್ಮ ಮನೆಯ ಸಮಸ್ತ ಸಮಸ್ಯೆಗಳನ್ನು ಬಗೆಹರಿಸಲಿದೆ ಎಂದು ನಾನು ಪೂರ್ಣ ವಿಶ್ವಾಸದಿಂದ ಹೇಳುತ್ತಿದ್ದೇನೆ. ಕಳೆದ 5 ವರ್ಷಗಳ ಅವಧಿಯಲ್ಲಿ ನೀವು ಅನೇಕ ಏರಿಳಿತಗಳನ್ನು ಕಂಡಿದ್ದೀರಿ, ಹಗಲಿರುಳು ಹೋರಾಡಿದ್ದೀರಿ. ನೀವು ಯಾವುದೇ ಹೊಸ ಕೆಲಸ ಕೈಗೆತ್ತಿಕೊಂಡಾಗಲೂ ಯಾವುದೋ ಒಂದು ವಿಘ್ನ ಎದುರಾಗಿ ಆ ಕೆಲಸ ಅಲ್ಲಿಗೆ ಸ್ಥಗಿತವಾಗುವುದು ನಿಮಗೆ ರೂಢಿಯಾಗಿ ಹೋಗಿತ್ತು. ಆದರೆ ಈಗ ಕಾಲಚಕ್ರ ಬದಲಾಗುತ್ತಿದೆ. ಮುಂದಿನ 24 ಗಂಟೆಗಳು ನಿಮ್ಮ ಬದುಕಿನ ಹೊಸ ಉದಯವಾಗಲಿದೆ. ನಿಮ್ಮ ಅದೃಷ್ಟವು ಈಗ ನಿಮಗೆ ವರ್ಷಗಳಿಂದ ಸಿಗದಂತಹ ಅತ್ಯುತ್ತಮ ಅವಕಾಶಗಳನ್ನು ಹೊತ್ತು ತರುತ್ತಿದೆ. ಮೇಷರಾಶಿಯ ಸ್ನೇಹಿತರೆ, ಒಂದು ಕಾಲದಲ್ಲಿ ನಿಮ್ಮ ಹಣೆಬರಹದಲ್ಲಿ ಇಲ್ಲದಿದ್ದ ಭಾಗ್ಯವು ಈಗ ನಿಮ್ಮದಾಗಲಿದೆ. ಇಷ್ಟು ವರ್ಷ ನೀವು ಪಟ್ಟ ಕಠಿಣ ಶ್ರಮಕ್ಕೆ ಸರಿಯಾದ ಬೆಲೆ ಸಿಕ್ಕಿರಲಿಲ್ಲ. ಆದರೆ ಈಗ ನಿಮ್ಮ ವಿಧಿಯೇ ಬದಲಾಗುತ್ತಿದೆ. ಸ್ಥಗಿತವಾಗಿದ್ದ ವ್ಯವಹಾರಗಳು ಮತ್ತೆ ವೇಗ ಪಡೆಯಲಿವೆ. ನೀವು ಶೂನ್ಯದಿಂದ ಆಕಾಶಕ್ಕೆ ಏರುವ ಸಮಯವಿದು. ಆದರೆ ಇಲ್ಲಿ ನೀವು ಒಂದು ಪ್ರಮುಖ ಎಚ್ಚರಿಕೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಈ ಸುಖದಿನಗಳು ಶುರುವಾದ ತಕ್ಷಣ ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆಕಿಚ್ಚುಪಡುವ ವ್ಯಕ್ತಿಯೊಬ್ಬರು ಕಾಣಿಸಿಕೊಳ್ಳುತ್ತಾರೆ. ಆ ವ್ಯಕ್ತಿ ಯಾರು ಗೊತ್ತೇ? ಅವರು ನಿಮ್ಮ ಮನೆಗೆ ಅಥವಾ ನಿಮ್ಮ ವಲಯಕ್ಕೆ ಅತ್ಯಂತ ಹತ್ತಿರದವರೇ ಆಗಿರಬಹುದು. ನಿಮ್ಮ ಮುಖದಲ್ಲಿ ನಗು ಕಂಡರೆ ಮನಸ್ಸಿನಲ್ಲೇ ಕುದಿಯುವ ಕೆಲವು ಜನರಿದ್ದಾರೆ. ನಿಮ್ಮ ಸಂತೋಷವನ್ನು ಕಂಡು ಅಸೂಯೆ ಪಡುವ ಇಂತಹ ಜನರಿಂದ ನಿಮ್ಮನ್ನು ನೀವು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬುದರ ಕುರಿತು ಈ ಮಾಹಿತಿಯ ಅಂತ್ಯದಲ್ಲಿ ಒಂದು ಅಪ್ರತಿಮ ಉಪಾಯವನ್ನು ತಿಳಿಸುತ್ತೇನೆ. ನೀವು ಅದನ್ನು ಪಾಲಿಸಿದರೆ ನಿಮ್ಮ ವಿರೋಧಿ ಎಷ್ಟೇ ಸಂಚು ರೂಪಿಸಿದರೂ ನಿಮ್ಮ ಒಂದು ಕೂದಲನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಈ ವಿಶ್ಲೇಷಣೆಯನ್ನು ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ಇಷ್ಟು ವರ್ಷಗಳ ಕಾಲ ನೀವು ಅನುಭವಿಸಿದ ವೇದನೆಗೆ ಮತ್ತು ನೀವು ಮಾಡಿದ ತ್ಯಾಗಗಳಿಗೆ ಭಗವಂತನು ಪ್ರತಿಫಲ ನೀಡುವ ದಿನ ಬಂದಿದೆ. ಮೇಷರಾಶಿಯವರೇ, ನೀವು ನಿಮ್ಮ ಸುತ್ತಲಿನ ಜನರನ್ನು ನೋಡಿದಾಗ ಯಾರೋ ಹೊಸ ಮನೆ ಕಟ್ಟಿದ್ದನ್ನು ಅಥವಾ ಹೊಸ ಕಾರು ತಂದಿದ್ದನ್ನು ಕಂಡು ನನ್ನ ಬದುಕಿನಲ್ಲಿ ಅಂತಹ ಸೌಭಾಗ್ಯದ ದಿನ ಯಾವಾಗ ಬರುತ್ತದೆ ಎಂದು ಮನಸ್ಸಿನಲ್ಲೇ ಮರುಗಿದ್ದೀರಿ. ಆದರೆ ಆ ನೋವನ್ನು ನೀವು ಯಾರಿಗೂ ಹೇಳಿಕೊಳ್ಳುತ್ತಿರಲಿಲ್ಲ, ಏಕೆಂದರೆ ನಿಮ್ಮಿಂದಾಗಿ ಇತರರು ಸಂಕಷ್ಟಕ್ಕೆ ಈಡಾಗಬಾರದು ಎಂಬುದು ನಿಮ್ಮ ಉದಾತ್ತ ಗುಣ. ಆದರೆ ಇಂದು ನಾನು ನಿಮಗೆ ಭರವಸೆ ನೀಡುತ್ತಿದ್ದೇನೆ, ಮುಂದಿನ 24 ಗಂಟೆಗಳಲ್ಲಿ ಆ ಜಗನ್ಮಾತೆಯ ಕೃಪೆಯು ನಿಮ್ಮ ಮನೆಯ ಮೇಲೆ ಬೀಳಲಿದೆ. ಸಾಕ್ಷಾತ್ ಮಹಾಲಕ್ಷ್ಮಿಯು ನಿಮ್ಮ ಜೀವನವನ್ನು ಪ್ರವೇಶಿಸಲಿದ್ದಾಳೆ. ಆಕೆಯ ದಿವ್ಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿದೆ. ಇದು ಕೇವಲ ಮನೋರಂಜನೆಗಾಗಿ ಹೇಳುತ್ತಿರುವ ಮಾತಲ್ಲ, ಇದು ಅಕ್ಷರಶಃ ಸತ್ಯ. ಮಹಾಲಕ್ಷ್ಮಿಯು ನಿಮ್ಮ ಬದುಕಿನಲ್ಲಿ ಯಾವುದೋ ಒಂದು ರೂಪದಲ್ಲಿ ಬರಲಿದ್ದಾಳೆ. ನಿಮ್ಮ ಸಮಸ್ತ ಕ್ಲೇಶಗಳು ಅಂತ್ಯವಾಗುವ ಘಳಿಗೆ ಬಂದಿದೆ. ಹಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಪೀಡೆಗಳು ಈಗ ದೂರವಾಗಲಿವೆ. ನಿಮ್ಮ ಹಣೆಯ ಮೇಲೆ ವಿಜಯದ ತಿಲಕವನ್ನಿಡುವ ದಿನವಿದು. ನಿಮ್ಮ ಕೀರ್ತಿಯು 10 ದಿಕ್ಕುಗಳಿಗೂ ಹರಡಲಿದೆ. ನಿಮ್ಮ ಬದುಕು ಹೊಸ ದಿಕ್ಕಿನತ್ತ ಪಯಣ ಬೆಳೆಸಲಿದೆ. ಆದರೆ ಇಲ್ಲಿ ನೀವು 3 ಅತಿ ಮುಖ್ಯವಾದ ವಿಷಯಗಳನ್ನು ನೆನಪಿನಲ್ಲಿಡಬೇಕು. ಒಂದು ವೇಳೆ ನೀವು ಇವುಗಳನ್ನು ನಿರ್ಲಕ್ಷಿಸಿದರೆ ಸಿಗಬೇಕಾದ ಯಶಸ್ಸು ಕೈತಪ್ಪುವ ಅಪಾಯವಿದೆ. ಅವುಗಳಲ್ಲಿ ಮೊದಲನೆಯದೆಂದರೆ ನಿಮ್ಮ ಸುಖ ಮತ್ತು ನಿಮ್ಮ ಮುಂದಿನ ಯೋಜನೆಗಳನ್ನು ಅತ್ಯಂತ ಗೌಪ್ಯವಾಗಿಡುವುದು. ನಿಮ್ಮ ಸುತ್ತಮುತ್ತಲಿರುವ ಶ್ರೀಮಂತ ಅಥವಾ ಯಶಸ್ವಿ ಜನರನ್ನು ಒಮ್ಮೆ ಗಮನಿಸಿ.
ಅವರು ತಾವು ಹೇಗೆ ಸಂಪಾದಿಸುತ್ತಾರೆ ಅಥವಾ ತಮಗೆ ಈ ಸುಖ ಹೇಗೆ ಬಂದಿತು ಎಂಬ ರಹಸ್ಯವನ್ನು ಎಂದಿಗೂ ಬಹಿರಂಗಪಡಿಸುವುದಿಲ್ಲ, ಏಕೆಂದರೆ ತಮ್ಮ ಯಶಸ್ಸನ್ನು ಕಂಡು ಯಾರಾದರೂ ಕೆಟ್ಟ ದೃಷ್ಟಿ ಬೀರುತ್ತಾರೆ ಎಂಬ ಭಯ ಅವರಿಗಿರುತ್ತದೆ. ಆದರೆ ನೀವೇನು ಮಾಡುತ್ತೀರಿ? ನಿಮಗೆ ಸಿಕ್ಕ ಸಣ್ಣ ಸಂತೋಷವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳುತ್ತೀರಿ. ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳನ್ನು ಹಂಚಿಕೊಳ್ಳುತ್ತೀರಿ. ಇದು ನೀವು ಮಾಡುತ್ತಿರುವ ಅತೀ ದೊಡ್ಡ ತಪ್ಪು. ಜನರ ಕೆಟ್ಟ ದೃಷ್ಟಿ ಅಂದರೆ ದೃಷ್ಟಿದೋಷ ಅತ್ಯಂತ ಶಕ್ತಿಶಾಲಿಯಾದುದು. ಇತರರ ಅಸೂಯೆ ಅಥವಾ ದುಷ್ಟ ಕಣ್ಣು ನಿಮ್ಮ ಸುಖವನ್ನು ಕ್ಷಣಾರ್ಧದಲ್ಲಿ ಆವಿಯಾಗಬೇಕು. ಆದ್ದರಿಂದ ಈಗಲೇ ಎಚ್ಚೆತ್ತುಕೊಳ್ಳಿ. ನಿಮ್ಮ ಸಂತೋಷವನ್ನು ನಿಮ್ಮ ಹೃದಯದೊಳಗೇ ಇಟ್ಟುಕೊಳ್ಳಿ. ನಿಮ್ಮ ಯಶಸ್ಸಿನ ಗುಟ್ಟನ್ನು ಯಾರಿಗೂ ಬಿಟ್ಟುಕೊಡಬೇಡಿ. ಯಾವುದೇ ಕಾರ್ಯವು ಪೂರ್ಣಗೊಳ್ಳುವವರೆಗೆ ಅದರ ಬಗ್ಗೆ ಎಲ್ಲೂ ಚರ್ಚಿಸಬೇಡಿ. ನಿಮಗೆ ನೆಮ್ಮದಿ ನೀಡುವ ವಿಚಾರಗಳನ್ನು ಗೌಪ್ಯವಾಗಿರಿಸುವುದೇ ಈ ಸಮಯದಲ್ಲಿ ನಿಮ್ಮ ಶ್ರೀರಕ್ಷೆ. ಮೇಷರಾಶಿಯವರೇ, ನೀವು ಮಾಡುವ ಮತ್ತೊಂದು ತಪ್ಪು ಎಂದರೆ ಯಾವುದೇ ಕೆಲಸ ಪೂರ್ಣವಾಗುವ ಮೊದಲೇ ಅದರ ಬಗ್ಗೆ ಎಲ್ಲರಿಗೂ ಡಂಗೂರ ಸಾರುವುದು. ಒಂದು ವಿಷಯ ನೆನಪಿಡಿ, ಫಲಿತಾಂಶ ಕೈಗೆ ಬರುವವರೆಗೆ ಆ ವಿಷಯವನ್ನು ಎಲ್ಲೂ ಹಂಚಿಕೊಳ್ಳಬೇಡಿ. ಕೆಲವು ವಿಚಾರಗಳು ರಹಸ್ಯವಾಗಿದ್ದಾಗ ಮಾತ್ರ ಸಿದ್ಧಿಸುತ್ತವೆ. ಇದರ ಜೊತೆಗೆ ನೀವು ಪದೇ ಪದೇ ಮಾಡುತ್ತಿರುವ ಮತ್ತೊಂದು ತಪ್ಪು ಎಂದರೆ ಅಪರಿಚಿತರನ್ನು ಅತೀ ಬೇಗನೆ ನಂಬುವುದು. ಯಾರಾದರೂ 4 ಸಿಹಿ ಮಾತುಗಳನ್ನು ಹೇಳಿದರೆ ಸಾಕು, ನೀವು ಅವರ ಮಾತಿಗೆ ಮರುಳಾನಿ ನಿಮ್ಮ ಮನದಾಳದ ರಹಸ್ಯಗಳನ್ನೆಲ್ಲ ಬಿಚ್ಚಿಡುತ್ತೀರಿ. ಆದರೆ ಆ ಜನರು ನಿಮ್ಮನ್ನು ತಮ್ಮ ಸ್ವಾರ್ಥ ಲಾಭಕ್ಕಾಗಿ ಹೇಗೆ ಬಳಸಿಕೊಳ್ಳಬೇಕು ಎಂಬ ಸ್ಪಷ್ಟ ಪ್ಲಾನ್ ಹೊಂದಿರುತ್ತಾರೆ. ನಿಮ್ಮ ಮುಗ್ಧತೆಯೇ ಅವರಿಗೆ ಅಸ್ತ್ರವಾಗುತ್ತಿದೆ. ನಿಮ್ಮ ಒಳ್ಳೆಯತನದ ದುರುಪಯೋಗ ಪಡೆದು ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳುವ ಜನರಿಂದ ಈಗ ನೀವು ಬಹಳ ಜಾಗರೂಕರಾಗಬೇಕು. ಮುಂದಿನ 24 ಗಂಟೆಗಳು ನಿಮ್ಮ ಬದುಕಿಗೆ ಬಹಳ ನಿರ್ಣಾಯಕ. ಹಿಂದೆ ಮಾಡಿದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಇದು ಸಕಾಲ. ಜೀವನವು ನಿಮಗೆ ಕಲಿಸುತ್ತಿರುವ ಈ ಪಾಠಗಳನ್ನು ಗಂಭೀರವಾಗಿ ಸ್ವೀಕರಿಸಿ. ನೀವು ಈಗ ಅಜಾಗರೂಕರಾದರೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಸವಾರಿ ಮಾಡಲು ನೀವೇ ದಾರಿ ಮಾಡಿಕೊಟ್ಟಂತಾಗುತ್ತದೆ. ನಿಮ್ಮ ವಿರೋಧಿಯು ನಿಮ್ಮ ಒಂದು ಸಣ್ಣ ತಪ್ಪಿಗಾಗಿ ಕಾದು ಕುಳಿತಿದ್ದಾನೆ. ಆ ಒಂದು ತಪ್ಪಿನಿಂದ ನಿಮ್ಮ ಸುಖವನ್ನು ಕೆಡಿಸಲು ಅವನು ಹೊಂಚು ಹಾಕುತ್ತಿದ್ದಾನೆ. ಆದ್ದರಿಂದ ಈಗ ನೀವು ಅತ್ಯಂತ ಜಾಗರೂಕರಾಗಬೇಕು. ಮಿತ್ರರೇ, ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ ಸಮಸ್ತ ಹೋರಾಟಗಳನ್ನು ನಾವು ಬಲ್ಲವು. ಆದರೆ ಈಗ ಪರಮಾತ್ಮನು ನಿಮಗೆ ಒಂದು ಸುವರ್ಣಾವಕಾಶ ನೀಡುತ್ತಿದ್ದಾನೆ. ಜೀವನದಲ್ಲಿ ಸಂತಸಪಡಲು ನಿಮಗೆ ನೂರಾರು ಕಾರಣಗಳು ಸಿಗಲಿವೆ. ದೇವರು ನೀಡುವ ಯಾವುದೇ ಸಣ್ಣ ಅವಕಾಶವನ್ನು ಅಲಕ್ಷ್ಯ ಮಾಡಬೇಡಿ. ಒಮ್ಮೆ ಕೈತಪ್ಪಿದ ಅವಕಾಶ ಮತ್ತೆ ಮರಳಿ ಬರುವುದಿಲ್ಲ. ಆದ್ದರಿಂದ ದೈವ ತೋರಿಸಿದ ಹಾದಿಯಲ್ಲಿ ಅಚಲ ನಂಬಿಕೆಯಿಂದ ಹೆಜ್ಜೆ ಹಾಕಿ. ಅಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಅಹಂಕಾರಕ್ಕೆ ಕಿಂಚಿತ್ತೂ ಜಾಗ ನೀಡಬೇಡಿ. ನಾನು ದೊಡ್ಡ ಕೆಲಸಗಳನ್ನು ಮಾತ್ರ ಮಾಡುತ್ತೇನೆ, ಸಣ್ಣ ವಿಷಯಗಳು ನನ್ನ ಮಟ್ಟಕ್ಕೆ ಬರುವುದಿಲ್ಲ ಎಂಬ ಭ್ರಮೆಯನ್ನು ತಕ್ಷಣ ಬಿಟ್ಟುಬಿಡಿ. ವಾಸ್ತವದಲ್ಲಿ ಜೀವನದಲ್ಲಿ ಮನಸ್ಸಾರೆ ನಗುವ ಕ್ಷಣಗಳು ಬಹಳ ಕಡಿಮೆ ಇರುತ್ತವೆ. ಆದ್ದರಿಂದ ನಿಮಗೆ ಎದುರಾಗುವ ಸಣ್ಣ ಸಣ್ಣ ಯಶಸ್ಸುಗಳನ್ನು ಸಹ ಪ್ರೀತಿಯಿಂದ ಸ್ವಾಗತಿಸಿ. ಸಣ್ಣ ಯಶಸ್ಸಿನ ಅಡಿಪಾಯದ ಮೇಲೆಯೇ ನೀವು ಹಿಮಾಲಯದಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯ. ವಿಶೇಷವಾಗಿ ಈ ಮುಂದಿನ 24 ಗಂಟೆಗಳು ಯಾವುದೇ ಶುಭಕಾರ್ಯ ಅಥವಾ ಹೊಸ ಉದ್ಯೋಗ ಆರಂಭಿಸಲು ಅತ್ಯಂತ ಪೂರಕವಾಗಿವೆ. ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಹೊಸ ಯೋಜನೆಯಿದ್ದರೆ ಅದನ್ನು ಕಾರ್ಯರೂಪಕ್ಕೆ ತರಲು ಇದು ಸರಿಯಾದ ಸಮಯ. ಇದು ನಿಮಗೆ ಭವಿಷ್ಯದಲ್ಲಿ ಅಪಾರ ಲಾಭ ತಂದುಕೊಡಲಿದೆ. ಆದರೆ ಒಂದು ಮಾತು ನೆನಪಿರಲಿ, ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ಗುಪ್ತವಾಗಿರಬೇಕು. ನಿಮ್ಮ ಯೋಜನೆಯ ವಾಸನೆಯೂ ಶತ್ರುಗಳಿಗೆ ತಿಳಿಯಬಾರದು. ಮೇಷರಾಶಿಯವರೇ, ನಿಮ್ಮ ಎದುರಾಳಿಯು ಕೇವಲ ಒಂದು ಚಾನ್ಸ್ಗಾಗಿ ಕಾದು ಕುಳಿತಿದ್ದಾನೆ. ಅವನು ನೀವು ಒಂದು ಸಣ್ಣ ತಪ್ಪು ಮಾಡಲಿ ಎಂದು ಹೊಂಚು ಹಾಕುತ್ತಿದ್ದಾನೆ. ಆದ್ದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಅತ್ಯಂತ ಬುದ್ಧಿವಂತಿಕೆಯಿಂದ ಮತ್ತು ಸರಿಯಾದ ಯೋಜನೆಯಿಂದ ಕೂಡಿರಲಿ. ನೀವು ತೆಗೆದುಕೊಳ್ಳುವ ಮಹತ್ವದ ನಿರ್ಧಾರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಮುಂದಿನ ನಡೆಯ ಬಗ್ಗೆ ನಿಮಗೆ ಮಾತ್ರ ತಿಳಿದಿರಲಿ. ನೀವು ನಿಮ್ಮ ಕಾರ್ಯಗಳನ್ನು ಸದ್ದಿಲ್ಲದೆ ಪೂರ್ಣಗೊಳಿಸಿದರೆ ಯಾವುದೇ ಅಡೆತಡೆಗಳು ಎದುರಾಗುವುದಿಲ್ಲ. ನೀವು ಸುಲಭವಾಗಿ ನಿಮ್ಮ ಗುರಿ ತಲುಪುತ್ತೀರಿ. ಆದರೆ ಅಪ್ಪಿತಪ್ಪಿಯೂ ನಿಮ್ಮ ಯೋಜನೆಗಳನ್ನು ಇತರರ ಮುಂದೆ ಪ್ರದರ್ಶಿಸಿದರೆ ನಿಮ್ಮ ಶತ್ರುಗಳು ನಿಮ್ಮನ್ನು ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ. ಆದ್ದರಿಂದ ರಹಸ್ಯವಾಗಿ ಕೆಲಸ ಮಾಡುವುದೇ ನಿಮ್ಮ ನಿಜವಾದ ಬಲ ಎಂಬುದನ್ನು ಮರೆಯಬೇಡಿ. ಮಿತ್ರರೇ, ನೀವು ಅತಿ ಜಾಗರೂಕರಾಗಿರಬೇಕಾದ ಸಮಯವಿದು. ಏಕೆಂದರೆ ಇವತ್ತು ನಾನು ಹೇಳಲಿರುವ ಒಂದು ಕಹಿ ಸತ್ಯವನ್ನು ನೀವು ಕೇಳಿದರೆ ಒಳಗೊಳಗೆ ನಡುಗುತ್ತೀರಿ. ಈ ವಿಷಯವನ್ನು ಎಲ್ಲರ ಮುಂದೆ ಹೇಳಲಾಗುವುದಿಲ್ಲ,
ಮತ್ತು ಯಾರೂ ಸಹ ನಿಮಗೆ ಇಷ್ಟು ಆಳವಾಗಿ ವಿವರಿಸುವುದಿಲ್ಲ. ಮೇಷರಾಶಿಯವರ ಬದುಕಿನಲ್ಲಿ ಹೊಸ ಮನ್ವಂತರ ಶುರುವಾಗುತ್ತಿದೆ. ಮುಂದಿನ 24 ಗಂಟೆಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲಿವೆ. ಇಂತಹ ಸಂಗತಿಯನ್ನು ನೀವು ಹಿಂದೆಂದೂ ಕೇಳಿರಲಿಕ್ಕಿಲ್ಲ. ಆದ್ದರಿಂದ ನಾನು ಕೈಜೋಡಿಸಿ ವಿನಂತಿಸುತ್ತಿದ್ದೇನೆ, ಈ ರಹಸ್ಯಗಳನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಿ. ಈ ಸಮಯವು ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ತಿರುವು ನೀಡಲಿದೆ. ಇಂದು ಹೊರಬರುವ ಸತ್ಯಗಳು ನಿಮ್ಮನ್ನು ಆಶ್ಚರ್ಯದ ಸುಳಿಯಲ್ಲಿ ತಳ್ಳಲಿವೆ. ಆದ್ದರಿಂದ ನೀವು ಒಬ್ಬಂಟಿಯಾಗಿದ್ದಾಗ ಈ ವಿಷಯಗಳನ್ನು ಆಲಿಸಿ ಮತ್ತು ನಿಮ್ಮ ಸುತ್ತ ಯಾರೂ ಇಲ್ಲದ ಸಮಯದಲ್ಲಿ ಅದರ ಬಗ್ಗೆ ಮನನ ಮಾಡಿ, ಏಕೆಂದರೆ ಇವು ಎಲ್ಲರಿಗೂ ಅರ್ಥವಾಗುವ ವಿಷಯಗಳಲ್ಲ. ಮುಂದುವರಿಯುವ ಮೊದಲು ಮತ್ತೊಮ್ಮೆ ನೆನಪಿಸುತ್ತಿದ್ದೇನೆ, ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಮಾ ಭದ್ರಕಾಳಿ ಎಂದು ಭಕ್ತಿಯಿಂದ ಬರೆಯಿರಿ. ನಿಮ್ಮ ಈ ಸಣ್ಣ ಕಾರ್ಯವು ಆ ತಾಯಿಯ ಅನುಗ್ರಹವನ್ನು ನಿಮ್ಮತ್ತ ಸೆಳೆಯಲಿದೆ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಇದಿಷ್ಟೇ ಹಿಂದೆ ನಡೆಯದ ವಿಚಿತ್ರ ಹಾಗೂ ಶುಭ ಘಟನೆಗಳು ಜರುಗಲಿವೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಒಳ್ಳೆಯ ಸಮಯ ಬಂದೇ ಬರುತ್ತದೆ ಮತ್ತು ಈಗ ಆ ಕಾಲ ನಿಮ್ಮ ಬಾಗಿಲು ತಟ್ಟುತ್ತಿದೆ. ಈ ಅವಕಾಶವನ್ನು ನೀವು ಲಘುವಾಗಿ ಪರಿಗಣಿಸಿದರೆ ಇಂತಹ ಸುವರ್ಣಾವಕಾಶ ಮತ್ತೆ ಮರಳಿ ಬರುವುದಿಲ್ಲ. ಘಳಿಗೆ ಮತ್ತೆ ಯಾವಾಗ ಬರುತ್ತದೆ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ. ಕಳೆದ ಕೆಲವು ವರ್ಷಗಳಿಂದ ಗ್ರಹಗತಿಗಳ ಪ್ರಭಾವದಿಂದ ನೀವು ಸಾಲು ಸಾಲು ಸಂಕಷ್ಟ ಎದುರಿಸಿದ್ದೀರಿ. ನೀವು ಕಷ್ಟಪಡಲು ಎಂದೂ ಹಿಂಜರಿಯಲಿಲ್ಲ, ಆದರೆ ಸಮಸ್ಯೆಗಳು ಮಾತ್ರ ನಿಮ್ಮನ್ನು ಬಿಡುತ್ತಿರಲಿಲ್ಲ. ಆದರೆ ಈಗ ಆ ಶನಿ ದೆಸೆ ಕೊನೆಗೊಳ್ಳುತ್ತಿದೆ. ಇಷ್ಟು ವರ್ಷಗಳಿಂದ ನಿಮ್ಮಿಂದ ಮರೆಮಾಚಲ್ಪಟ್ಟಿದ್ದ ನಿಜವಾದ ರಹಸ್ಯವನ್ನು ಇವತ್ತು ನಾನು ಬಹಿರಂಗಪಡಿಸುತ್ತಿದ್ದೇನೆ. ಶನಿದೇವರ ಅಪಾರ ಕರುಣೆಯಿಂದಾಗಿ ನಿಮ್ಮ ಗ್ರಹಸ್ಥಿತಿಯಲ್ಲಿ ಒಂದು ಬೃಹತ್ ಬದಲಾವಣೆ ಬಂದಿದೆ. ನಿಮ್ಮ ಜಾತಕದಲ್ಲಿ ನೀವು ಕನಸಿನಲ್ಲೂ ಕಲ್ಪಿಸಿಕೊಳ್ಳದಂತಹ ಅದ್ಭುತ ರಾಜಯೋಗವು ರೂಪುಗೊಳ್ಳುತ್ತಿದೆ. ಈ ಹಿಂದೆ ಮೇಷರಾಶಿಯವರಿಗೆ ಇಂತಹ ಯೋಗ ಬಂದಾಗ ಅವರು ಅನಿರೀಕ್ಷಿತವಾಗಿ ಕುಬೇರ ಸಂಪತ್ತನ್ನು ಪಡೆದಿದ್ದರು. ಅವರು ಏಕಾಏಕಿ ಶ್ರೀಮಂತರಾದ ಉದಾಹರಣೆಗಳಿವೆ. ಆದ್ದರಿಂದಲೇ ಈ ಅಪರೂಪದ ಚಾನ್ಸ್ ಕಳೆದುಕೊಳ್ಳಬೇಡಿ. ನೀವು ಅನುಭವಿಸಿದ ನೋವು, ಅಪಮಾನಗಳಿಗೆ ಈಗ ಅಂತ್ಯ ಹಾಡಲಾಗುವುದು. ಹಿಂದೆ ನೀವು ಪಡೆದದ್ದೆಲ್ಲವೂ ಕೇವಲ ವಂಚನೆ ಮತ್ತು ನಿರಾಶೆಯಾಗಿರಬಹುದು, ಆದರೆ ಅದೆಲ್ಲವೂ ಕೇವಲ ಗ್ರಹಗಳ ಆಟವಾಗಿತ್ತು. ಈಗ ಬರಲಿರುವ ಬದಲಾವಣೆಯು ನಿಮ್ಮ ಚಿತ್ರಣವನ್ನೇ ಬದಲಾಯಿಸುತ್ತದೆ. ಹಿಂದೆ ನಿಮ್ಮ ವಿರೋಧಿಗಳು ನಿಮಗೆ ಹಾನಿ ಮಾಡಲು ಎಷ್ಟೇ ನಕಾರಾತ್ಮಕ ಕೆಲಸ ಮಾಡಿದ್ದರೂ ನೀವು ಧೈರ್ಯಗುಂದದೇ ನಿಂತಿದ್ದೀರಿ. ಆ ಕಠಿಣ ಕಾಲದಲ್ಲೂ ನಿಮಗೆ ಅರಿವಿಲ್ಲದಂತೆ ಯಾವುದೋ ಒಂದು ಅದೃಶ್ಯ ಶಕ್ತಿಯು ನಿಮ್ಮನ್ನು ರಕ್ಷಿಸುತ್ತಾ ಬಂದಿದೆ. ಪ್ರತಿ ಹೆಜ್ಜೆಯಲ್ಲೂ ನಿಮ್ಮನ್ನು ಕಾಯುತ್ತಿರುವ ಆ ಶಕ್ತಿ ಯಾವುದು ಗೊತ್ತೇ? ಅದರ ಉತ್ತರ ನಿಮಗೆ ಶೀಘ್ರದಲ್ಲೇ ಸಿಗಲಿದೆ. ಈಗ ಯಾರೇ ಎಷ್ಟೇ ಪ್ರಯತ್ನಿಸಿದರೂ ನಿಮಗೆ ಕಿಂಚಿತ್ತೂ ತೊಂದರೆ ಕೊಡಲು ಸಾಧ್ಯವಿಲ್ಲ. ಮೇಷರಾಶಿಯವರೇ, ನಿಮ್ಮ ಶತ್ರುಗಳು ಇನ್ನು ಮುಂದೆ ಶಕ್ತಿಹೀನರಾಗಲಿದ್ದಾರೆ, ಏಕೆಂದರೆ ಸಮಯ ಬದಲಾಗುತ್ತಿದೆ. ಇಷ್ಟು ವರ್ಷ ನಿಮ್ಮನ್ನು ಕಾಯುತ್ತಿದ್ದ ಆ ದೈವಿಕ ಶಕ್ತಿ ಈಗ ನಿಮ್ಮ ಬದುಕಿಗೆ ಹೊಸ ದಾರಿಯನ್ನು ತೋರಿಸಲಿದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಗಮನಿಸಿರಬಹುದು, ನೀವು ಎಷ್ಟೇ ಮನಸ್ಸು ಮಾಡಿದರೂ ಕೆಲಸಗಳು ಅರ್ಧಕ್ಕೆ ನಿಂತು ಫಲಿತಾಂಶ ಉಲ್ಟಾ ಆಗುತ್ತಿತ್ತು. ಆದರೆ ಈಗ ನೀವು ಅಂಜುವ ಅಗತ್ಯವಿಲ್ಲ, ಧೈರ್ಯಗೆಡಬೇಡಿ. ಇಂದು ನಾನು ಹೇಳುತ್ತಿರುವ ಮುನ್ನೆಚ್ಚರಿಕೆಗಳು ನಿಮ್ಮ ಸಮಸ್ತ ಕ್ಲೇಶಗಳನ್ನು ನಿವಾರಿಸುವ ಶಕ್ತಿ ಹೊಂದಿವೆ. ನಿಜ ಹೇಳಬೇಕೆಂದರೆ ಈ ಪ್ರಪಂಚದಲ್ಲಿ ನಿಮ್ಮನ್ನು ಸರಿಯಾಗಿ ಅರ್ಥಮಾಡಿಕೊಂಡವರೇ ಇಲ್ಲ. ಜನರು ನಿಮ್ಮನ್ನು ಪದೇ ಪದೇ ಮೋಸಗೊಳಿಸಿದ್ದಾರೆ, ನಿಮ್ಮ ನಂಬಿಕೆಯನ್ನು ಸ್ವಾರ್ಥಕ್ಕೆ ಬಳಸಿಕೊಂಡಿದ್ದಾರೆ. ಅವರು ಕುತಂತ್ರಗಳಿಂದ ನಿಮ್ಮನ್ನು ಕುಗ್ಗಿಸಲು ಯತ್ನಿಸಿದರು, ಆದರೆ ನಾನು ಇಂದು ತೋರಿಸಲಿರುವ ಮಾರ್ಗವು ನಿಮ್ಮೆಲ್ಲಾ ಸಮಸ್ಯೆಗಳನ್ನು ಬುಡಸಮೇತ ಕಿತ್ತೆಸೆಯುತ್ತದೆ. ಇದು ನಿಮಗೆ ಹೊಸದಾಗಿ ಕಂಡರೂ ಇಂದು ಹೊರಬರುತ್ತಿರುವ ಈ ಸತ್ಯ ನಿಮ್ಮ ವಿಧಿಯನ್ನೇ ಬದಲಾಯಿಸುತ್ತದೆ. ನನ್ನ ಪ್ರತಿಯೊಂದು ಮಾತನ್ನು ಆಳವಾಗಿ ಆಲಿಸಿ, ಏಕೆಂದರೆ ನೀವು ಈಗ ನಿಮ್ಮ ಗುರಿಯ ಅತ್ಯಂತ ಹತ್ತಿರದಲ್ಲಿದ್ದೀರಿ. ಮಿತ್ರರೇ, ನೈಜ ಸುಖವು ನಿಮ್ಮ ಜೀವನವನ್ನು ಪ್ರವೇಶಿಸುವ ಕಾಲ ಬಂದಿದೆ. ಇದರ ಸಂಪೂರ್ಣ ಹೊಣೆಯನ್ನು ನಾನು ತೆಗೆದುಕೊಳ್ಳುತ್ತೇನೆ. ನಾನು ಪೂರ್ಣ ವಿಶ್ವಾಸದಿಂದ ಹೇಳಿದ ಮೇಲೆ ಅದು ಸಂಭವಿಸಲೇಬೇಕು. ಮುಂದಿನ 24 ಗಂಟೆಗಳಲ್ಲಿ ನೀವು ಕೆಲವು ಜ್ಯೋತಿಷ್ಯ ಸತ್ಯಗಳನ್ನು ಅನುಭವಿಸಲಿದ್ದೀರಿ. ಅವು ನಿಮ್ಮ ಮನಸ್ಸನ್ನು ಕಲಕಲಿವೆ. ಆದ್ದರಿಂದ ನನ್ನ ಮಾತುಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನಾನು ನೀಡುತ್ತಿರುವ ಈ ಸಂದೇಶವು ಸಂಜೀವಿನಿ ಇದ್ದಂತೆ. ಗಾಯಗೊಂಡವನಿಗೆ ಸಂಜೀವಿನಿ ಹೊಸ ಜೀವ ನೀಡುವಂತೆ ಈ ಜ್ಞಾನವು ನಿಮ್ಮ ದುಃಖವನ್ನು ಕಿತ್ತೆಸೆಯುತ್ತದೆ. ಇದು ಗಹನವಾದ ರಹಸ್ಯ. ನಿಮ್ಮ ಆಪ್ತರಿಗೂ ಇದನ್ನು ಹೇಳಬೇಡಿ, ಏಕೆಂದರೆ ಕೆಲವೊಮ್ಮೆ ನಮ್ಮ ಸುತ್ತಲಿರುವವರೇ ನಮ್ಮ ಶತ್ರುಗಳಾಗುವ ಸಾಧ್ಯತೆಯಿದೆ. ಕಳೆದ ಕೆಲವು ವರ್ಷಗಳಿಂದ ಕೆಲವರು ನಿಮಗೆ ಗುಪ್ತವಾಗಿ ನಕಾರಾತ್ಮಕ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ. ಅವರು ನಿಮ್ಮನ್ನು ಕೆಡವಲು ಹವಣಿಸುತ್ತಿದ್ದಾರೆ.
ಎಲ್ಲರೂ ನಿಮ್ಮವರೇ ಎಂದು ಕುರುಡಾಗಿ ನಂಬುವುದು ನೀವು ಮಾಡುತ್ತಿರುವ ಅತೀ ದೊಡ್ಡ ತಪ್ಪು. ನಿಮ್ಮ ಈ ಅತಿಯಾದ ಒಳ್ಳೆಯತನವೇ ಈಗ ನಿಮಗೆ ಶಾಪವಾಗಿ ಪರಿಣಮಿಸಿದೆ. ಮೇಷರಾಶಿಯವರೇ, ನೀವು ಪ್ರತಿಯೊಬ್ಬರನ್ನೂ ಆತ್ಮೀಯರು ಎಂದು ಭಾವಿಸುವುದರಿಂದಲೇ ಅದೇ ಜನರು ನಿಮ್ಮ ನಂಬಿಕೆಗೆ ದ್ರೋಹ ಬಗೆದು ನಿಮ್ಮನ್ನು ನೋಯಿಸುತ್ತಿದ್ದಾರೆ. ಇಲ್ಲಿಯವರೆಗೆ ನಿಮ್ಮಿಂದ ಮುಚ್ಚಿಡಲಾದ ಅನೇಕ ಸತ್ಯಗಳಿವೆ. ಆ ಸತ್ಯವನ್ನು ಯಾರೂ ನಿಮಗೆ ಹೇಳಲು ಧೈರ್ಯ ಮಾಡಿಲ್ಲ. ಆದರೆ ಇಂದು ಆ ಎಲ್ಲಾ ಮುಖವಾಡಗಳು ಕಳಚಿ ಬೀಳಲಿವೆ. ಆ ರಹಸ್ಯಗಳು ಬಹಿರಂಗವಾಗುವ ಮುನ್ನ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಾ ದುರ್ಗಾ, ಜೈ ಬಜರಂಗಬಲಿ, ಜೈ ಶನಿದೇವ ಎಂದು ಬರೆಯಿರಿ. ನಿಮ್ಮ ಜಾತಕದ ಎಲ್ಲಾ ದೋಷಗಳು ದೇವರ ಕೃಪೆಯಿಂದ ನಿಧಾನವಾಗಿ ದೂರವಾಗುತ್ತವೆ. ಈಗ ನಾನು ನಿಮಗೆ ಇನ್ನೊಂದು ಕಹಿ ಸತ್ಯ ಹೇಳಲೇಬೇಕು. ಕಳೆದ ಕೆಲವು ವರ್ಷಗಳಿಂದ ಒಬ್ಬ ವ್ಯಕ್ತಿಯು ನಿಮ್ಮ ಸುಖಕ್ಕೆ ಸತತವಾಗಿ ಅಡ್ಡಿಪಡಿಸುತ್ತಿದ್ದಾನೆ. ಆ ವ್ಯಕ್ತಿಯು ನಿಮ್ಮನ್ನು ಪದೇ ಪದೇ ವಂಚಿಸುತ್ತಾ ನಿಮ್ಮ ಹಾದಿಯಲ್ಲಿ ಮುಳ್ಳುಗಳನ್ನು ಹಾಸುತ್ತಿದ್ದಾನೆ. ನೀವು ಕೆಲಸ ಮಾಡಲು ಎಂದೂ ಸೋಮಾರಿಗಳಾಗಿರಲಿಲ್ಲ. ಅತಿಯಾಗಿಯೇ ದುಡಿದಿದ್ದೀರಿ, ಆದರೆ ಅರ್ಹವಾದ ಪ್ರತಿಫಲ ಮಾತ್ರ ಸಿಗಲಿಲ್ಲ. ನಿಮ್ಮ ಬೆಳವಣಿಗೆಯನ್ನು ಕಂಡರೆ ನಿಮ್ಮ ಸುತ್ತಮುತ್ತಲಿನ ಕೆಲವರಿಗೆ ಏಕೆ ಅತೀವ ಉರಿ ಗೊತ್ತೇ? ನಿಮ್ಮ ನಗುವನ್ನು ಸಹಿಸದ ಆ ಜನರೇ ನಿಮ್ಮನ್ನು ಕೆಳಗೆ ತಳ್ಳಲು ಪ್ಲಾನ್ ಮಾಡುತ್ತಿದ್ದಾರೆ. ಆದರೆ ಗಾಬರಿಬೇಡ, ಈಗ ಕಾಲ ಬದಲಾಗಿದೆ. ಮುಂದಿನ 24 ಗಂಟೆಗಳು ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಮತ್ತು ಆಶಾವಾದವನ್ನು ತುಂಬಲಿವೆ. ಆದರೂ ಈ ಸಮಯದಲ್ಲಿ ನೀವು ಒಂದು ಮುಖ್ಯ ವಿಷಯ ನೆನಪಿಡಬೇಕು. ನಿಮ್ಮ ಮಾತು ಮತ್ತು ಯೋಜನೆಗಳನ್ನು ಅತ್ಯಂತ ಗೌಪ್ಯವಾಗಿಡಿ. ನೀವು ಮುಂದೇನು ಮಾಡಲಿದ್ದೀರಿ ಎಂಬುದು ಯಾರಿಗೂ ಗೊತ್ತಾಗಬಾರದು. ಈ ಒಂದು ಸಣ್ಣ ಎಚ್ಚರಿಕೆ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಏಕೆಂದರೆ ನಿಮ್ಮ ಶತ್ರುವಿನ ಏಕೈಕ ಗುರಿ ನಿಮ್ಮ ಸುಖವನ್ನು ಕೆಡಿಸುವುದು. ಅದಕ್ಕಾಗಿಯೇ ಅವನು ಎಂತಹ ನೀಚ ಕೆಲಸಕ್ಕೂ ಸಿದ್ಧನಿದ್ದಾನೆ. ಅದಕ್ಕಾಗಿಯೇ ಈ 24 ಗಂಟೆಗಳಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು. ನಿಮ್ಮ ಪ್ರತಿಯೊಂದು ನಡೆಯೂ ರಹಸ್ಯವಾಗಿರಲಿ. ನಿಮ್ಮ ಮುಂದಿನ ಹೆಜ್ಜೆಯನ್ನು ಶತ್ರುಗಳು ಊಹಿಸಲು ಸಾಧ್ಯವಾಗಬಾರದು. ಇಲ್ಲದಿದ್ದರೆ ನಿಮ್ಮ ಶ್ರಮವೆಲ್ಲ ವ್ಯರ್ಥವಾಗುತ್ತದೆ. ಈ 24 ಗಂಟೆಗಳಲ್ಲಿ ನಿಮಗೆ ಮತ್ತೊಂದು ಅದೃಷ್ಟದ ಲಾಭ ಸಿಗಲಿದೆ. ಅದೇನೆಂದರೆ ನಿಮ್ಮ ನಿಜವಾದ ಶತ್ರುವನ್ನು ಗುರುತಿಸುವ ಅವಕಾಶ. ಆ ಶತ್ರು ಎಲ್ಲೋ ದೂರದವನಲ್ಲ, ಅವನು ಸದಾ ನಿಮ್ಮ ಸುತ್ತಲೇ ಇರುತ್ತಾನೆ. ಆ ವ್ಯಕ್ತಿ ನೇರವಾಗಿ ನಿಮ್ಮ ಮುಂದೆ ಬರುವುದಿಲ್ಲ, ಬದಲಾಗಿ ತೆರೆಯ ಹಿಂದೆ ನಿಂತು ನಿಮ್ಮ ಕೆಲಸ ಹಾಳು ಮಾಡುತ್ತಾನೆ. ಅಂತಹ ವ್ಯಕ್ತಿಯನ್ನು ಗುರುತಿಸುವುದು ಹೇಗೆ ಎಂದು ಈಗ ನೋಡೋಣ. ಮೇಷರಾಶಿಯವರೇ, ನಿಮ್ಮ ವಿರೋಧಿ ನೇರವಾಗಿ ದಾಳಿ ಮಾಡುವ ಬದಲು ಅತ್ಯಂತ ಚಾಣಾಕ್ಷತನದಿಂದ ನಿಮ್ಮ ಮನೆಯ ನೆಮ್ಮದಿ ಕೆಡಿಸಲು ಯತ್ನಿಸುತ್ತಾನೆ. ಅವನು ನಿಮ್ಮ ಆಪ್ತರನ್ನೇ ನಿಮ್ಮ ವಿರುದ್ಧ ಪ್ರಚೋದಿಸುತ್ತಾನೆ. ನಿಮ್ಮ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸುವ ಮೂಲಕ ಅಥವಾ ಇತರರೊಂದಿಗೆ ನಿಮ್ಮನ್ನು ಹೋಲಿಸುವ ಮೂಲಕ ನಿಮ್ಮ ಮನಸ್ಸನ್ನು ಕುಗ್ಗಿಸಲು ಯತ್ನಿಸುತ್ತಾನೆ. ಈ ರೀತಿಯಾಗಿ ಅವನು ಕುಟುಂಬ ಸದಸ್ಯರ ನಡುವೆ ಕಲಹ ಸೃಷ್ಟಿಸಿ ಒಬ್ಬರನ್ನೊಬ್ಬರು ಸಂಶಯದಿಂದ ನೋಡುವಂತೆ ಮಾಡುತ್ತಾನೆ. ಇದೇ ಕಾರಣಕ್ಕೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮನೆಯಲ್ಲಿ ಶಾಂತಿಯ ಕೊರತೆ ಇರುವುದನ್ನು ನೀವು ಗಮನಿಸಿರಬಹುದು. ಸಣ್ಣ ಸಣ್ಣ ವಿಷಯಕ್ಕೂ ಮನೆಯಲ್ಲಿ ಜಗಳವಾಡಿ ನೆಮ್ಮದಿ ಹಾಳಾಗುತ್ತಿತ್ತು. ಆದರೆ ಇನ್ನು ಮುಂದೆ ಅಂಜುವ ಅಗತ್ಯವಿಲ್ಲ. ನಾನು ಹೇಳುತ್ತಿರುವುದನ್ನು ಮನವಿಟ್ಟು ಕೇಳಿ. ಈ 24 ಗಂಟೆಗಳಲ್ಲಿ ನೀವು ಒಂದು ವಿಶೇಷ ತಾಂತ್ರಿಕ ಪರಿಹಾರ ಮಾಡಬೇಕು. ಪ್ರತಿದಿನ ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಮನೆಯಲ್ಲಿ ಹನುಮಾನ್ ಚಾಲೀಸಾ ಪಠಣ ಹಾಕಿ. ಅದು ಮೊಬೈಲ್ ಅಥವಾ ಟಿವಿಯಲ್ಲಿರಲಿ. ಆ ಪವಿತ್ರ ಮಂತ್ರದ ಶಬ್ದ ಮನೆಯ ಪ್ರತಿಯೊಂದು ಮೂಲೆಗೂ ತಲುಪಲಿ. ಮನೆಯಲ್ಲಿ ಆಂಜನೇಯನ ನಾಮಸ್ಮರಣೆ ಕೇಳಿಬರುತ್ತಿದ್ದರೆ ಯಾವುದೇ ನಕಾರಾತ್ಮಕ ಶಕ್ತಿಯಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಅದು ತಾನಾಗಿಯೇ ದೂರ ಓಡಿ ಹೋಗುತ್ತದೆ. ಇದರಿಂದ ಮನೆಯಲ್ಲಿ ಹಂತ ಹಂತವಾಗಿ ಶಾಂತಿ ನೆಲೆಸುತ್ತದೆ. ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿರುವ ಕಿರಿಕಿರಿಗಳು ಒಂದೊಂದಾಗಿ ಮಾಯವಾಗುತ್ತವೆ. ಇದರ ಜೊತೆಗೆ ನಿಮ್ಮ ಶತ್ರುಗಳು ಅಥವಾ ನಿಮ್ಮನ್ನು ಟೀಕಿಸುವವರ ಬಗ್ಗೆ ತಲೆಕೆಡಿಸಿಕೊಳ್ಳುವುದನ್ನು ಬಿಟ್ಟುಬಿಡಿ. ರಸ್ತೆಯಲ್ಲಿ ಕಸ ಕಂಡರೆ ನಾವದನ್ನು ನೋಡದವರಂತೆ ಹೇಗೆ ಪಕ್ಕಕ್ಕೆ ಹೋಗುತ್ತೇವೋ, ನಿಮ್ಮ ಶತ್ರುಗಳ ವಿಷಯದಲ್ಲೂ ಹಾಗೆಯೇ ವರ್ತಿಸಿ. ನೀವು ಬೆಳೆಯುತ್ತಿದ್ದರೆ ಅನೇಕರು ನಿಮ್ಮ ಕಾಲೆಳೆಯಲು ಬರಬಹುದು. ಅವರ ಜೊತೆ ವಾದ ಮಾಡಿ ಜಗಳವಾಡಿದರೆ ನಿಮ್ಮ ಸಮಯ ಮತ್ತು ಶಕ್ತಿ ಎರಡೂ ವ್ಯರ್ಥವಾಗುತ್ತವೆ ಮತ್ತು ನಿಮ್ಮ ಗುರಿಯಿಂದ ನೀವು ವಿಮುಖರಾಗುತ್ತೀರಿ. ಆದ್ದರಿಂದ ಅವರನ್ನು ಸಂಪೂರ್ಣ ನಿರ್ಲಕ್ಷಿಸಿ ನಿಮ್ಮ ದಾರಿಯಲ್ಲಿ ಮುನ್ನಡೆಯಿರಿ. ಮುಂದಿನ 24 ಗಂಟೆಗಳು ಹೊಸ ಅವಕಾಶಗಳ ಬಾಗಿಲನ್ನು ತೆರೆಯಲಿವೆ. ಈ ಸಮಯದಲ್ಲಿ ಪ್ರಕೃತಿಯೇ ನಿಮಗೆ ಸಾಥ್ ನೀಡಲಿದೆ. ಅದೃಷ್ಟವು ನಿಮ್ಮ ಕಡೆಗೆ ವಾಲುತ್ತಿದೆ. ಆದ್ದರಿಂದ ಪೂರ್ಣ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿ. ಮೇಷರಾಶಿಯವರೇ, ಯಾವುದೇ ಹೊಸ ಕೆಲಸ ಆರಂಭಿಸಲು ಇದು ಸುವರ್ಣ ಘಳಿಗೆ. ನಿಮ್ಮ ಮುಂದೆ ಬರುವ ಸಣ್ಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಆದರೆ ಇಲ್ಲಿ ಒಂದು ಕಿವಿಮಾತು: ದುರಹಂಕಾರವನ್ನು ಮನಸ್ಸಿಗೆ ಬಿಟ್ಟುಕೊಡಬೇಡಿ. ಅಹಂಕಾರವು ಮನುಷ್ಯನನ್ನು ಅಧಪ್ಪತನಕ್ಕೆ ತಳ್ಳುತ್ತದೆ. ರಾವಣನು ಅಷ್ಟೊಂದು ಶಕ್ತಿಶಾಲಿಯಾಗಿದ್ದರೂ ಅವನ ದುರಹಂಕಾರವೇ ಅವನನ್ನು ಬಲಿಪಡೆಯಿತು. ನಾವೆಷ್ಟೇ ಎತ್ತರಕ್ಕೆ ಬೆಳೆದರೂ ವಿನಯದಿಂದ ಇರುವುದೇ ನಮ್ಮ ನಿಜವಾದ ತಾಕತ್ತು.
ಹಾಗೆಯೇ ಈ 24 ಗಂಟೆಗಳಲ್ಲಿ ನಿಮ್ಮ ಕುಟುಂಬದೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ. ಅವರ ಜೊತೆ ಮುಕ್ತವಾಗಿ ಮಾತನಾಡಿ, ಏಕೆಂದರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಮನೆಯವರಲ್ಲೇ ಇರುತ್ತದೆ. ಮೊದಲಿನ ಕಾಲದಲ್ಲಿ ಹಿರಿಯರು ಎಲ್ಲವನ್ನೂ ಮನೆಯಲ್ಲೇ ಚರ್ಚಿಸಿ ಬಗೆಹರಿಸಿಕೊಳ್ಳುತ್ತಿದ್ದರು. ಆದರೆ ಇಂದಿನ ದಿನಗಳಲ್ಲಿ ಅನೇಕರು ಮನೆಯ ವಿಚಾರಗಳನ್ನು ಹೊರಗಿನವರ ಮುಂದೆ ಹೇಳಿಕೊಳ್ಳುತ್ತಾರೆ. ಇದು ನೀವು ಮಾಡುತ್ತಿರುವ ಘೋರ ತಪ್ಪು. ವೈಯಕ್ತಿಕ ರಹಸ್ಯಗಳನ್ನು ಹೊರಗಿನವರಿಗೆ ಹೇಳಿದರೆ ಅವರದನ್ನು ನಿಮ್ಮನ್ನೇ ಹೊಡೆಯಲು ಆಯುಧವಾಗಿ ಬಳಸುತ್ತಾರೆ. ಇದು ನಿಮ್ಮ ದೌರ್ಬಲ್ಯವನ್ನು ಶತ್ರುಗಳಿಗೆ ನೀವೇ ಒಪ್ಪಿಸಿದಂತೆ. ಆದ್ದರಿಂದ ನಿಮ್ಮ ಬದುಕಿನ ಗುಟ್ಟನ್ನು ಬಹಳ ಭದ್ರವಾಗಿ ಕಾಯ್ದುಕೊಳ್ಳಿ. ಕೊನೆಯದಾಗಿ ಹೇಳುವುದಾದರೆ, ಮೇಷರಾಶಿಯವರಿಗೆ ಹಲವು ವರ್ಷಗಳಿಂದ ಇದ್ದ ಕತ್ತಲೆಯ ಕಾಲ ಮುಗಿದು ಬೆಳಕಿನ ಕಾಲ ಆರಂಭವಾಗಲಿದೆ. ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲಿರುತ್ತದೆ. ನಾನು ಹೇಳಿದ ಈ 3 ತಪ್ಪುಗಳನ್ನು ಮಾಡಬೇಡಿ ಮತ್ತು ಹನುಮಾನ್ ಚಾಲಿಸಾದ ಈ ಪರಿಹಾರ ಪಾಲಿಸಿ ಮುನ್ನಡೆಯಿರಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಒಲೆಯಲಿದೆ. ಮಿತ್ರರೇ, ಮೇಷರಾಶಿಯವರ ಬದುಕಿನಲ್ಲಿ ಸಂಭವಿಸಲಿರುವ ಈ ಅಮೋಘ ಪಲ್ಲಟಗಳ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಾ? ಮಾಹಿತಿ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ಮಾಹಿತಿಯನ್ನು ನಿಮ್ಮ ಬಂಧು ಮಿತ್ರರಿಗೂ ತಲುಪಿಸಿ ಅವರ ಬದುಕಿಗೂ ನೆರವಾಗಿ. ಇಂತಹ 10 ಹಲವು ಆಧ್ಯಾತ್ಮಿಕ ರಹಸ್ಯಗಳು ಮತ್ತು ಜಾತಕ ಫಲಗಳಿಗಾಗಿ ನಮ್ಮ ಚಾನೆಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಮ್ಮ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತಷ್ಟು ಸ್ವಾರಸ್ಯಕರ ವಿಚಾರಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.